ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶಾರ್ವರಿ, ನಮ್ಮ ಮನೆಯವರು ಎಲ್ಲರೂ ಪಾಲಿಗೂ ನೀನು ಆಗಲೇ ಸತ್ತು ಹೋಗಿದೆಯಾ. ಆದರೆ ನೀನು ಉಸಿರಾಡ್ತಿರೋವರೆಗೂ ನಿನ್ನ ಉಸಿರಲ್ಲಿರೋ ವಿಷದ ಗಾಳಿ ಎಲ್ಲಿ ತಾಗುತ್ತೋ ಅನ್ನೋ ಆತಂಕದಲ್ಲಿ ಎಲ್ಲರೂ ಇದ್ದಾರೆ. ನಿನ್ನಿಂದ ನಮ್ಮ ಮನೆಯವ್ರಿಗೆ ಯಾವ ತೊಂದರೆನೂ ಆಗೋದಕ್ಕೆ ನಾನು ಬಿಡೋದಿಲ್ಲ. ಅದಕ್ಕೂ ಮುಂಚೆ ನಿನ್ನ ಸಾವು ನನ್ನ ಕೈಯಿಂದನೇ ಆಗತ್ತೆ. ಮಹೇಶ, ಏನದು? ಏನಿಲ್ಲ ಅಣ್ಣ, ಇಲ್ಲಿ ತೋರ್ಸು ತೋರ್ಸು. ಮಹೇಶ, ಏನಿದು? ಅಂದ್ರೆ ನೀನು ಮಹೇಶ ನೋಡು, ನಿನ್ನ ನೋವು, ನಿನ್ನ ಸಂಕಟ, ನಿನ್ನ ಕೋಪ ಎಲ್ಲ ನನ್ಗೆ ಅರ್ಥ ಆಗುತ್ತೆ. ಆದ್ರೆ ನೀನೇ ಅವಳನ್ನ ಸಾಯಿಸ್ತೀನಿ ಅಂತ ಹೋಗೋದು ಸರಿಯಾದ ಮಾರ್ಗ ಅಲ್ಲ. ಅದಕ್ಕೆ ಅಂತ ಕಾನೂನಿದೆ. ಇಲ್ಲ ಅಣ್ಣ, ಕಾನೂನು ಅವಳಿಗೆ ಶಿಕ್ಷೆ ಕೊಡುತ್ತೆ ಅಂತ ಕಾಯ್ತಾ ಕೂತ್ರೆ ಅವಳು ನಮ್ಮ ಕುತ್ತಿಗೆಗೆ ತಂದ್ಬಿಡ್ತಾಳೆ. ಅವಳು ಮಾಡಿರೋ ತಪ್ಪಿಗೆ ಕಾನೂನು ಕೊಡೋ ಶಿಕ್ಷೆ ಕಡಿಮೆನೆ ಅಣ್ಣ. ನಾನೇ ಅದಕ್ಕೆ ಅವಳನ್ನ ನರಕಕ್ಕೆ ಕಳಿಸ್ಬಿಡ್ತೀನಿ ಅಣ್ಣ. ನಾನೇ ಅವಳನ್ನು ಕೊಂದ್ಬಿಡ್ತೀನಣ್ಣ. ದಯವಿಟ್ಟು ಈ ವಿಷಯದಲ್ಲಿ ನನ್ನ ನಿಂತಡಿಬೇಡ ಅಣ್ಣ, ತಡಿಬೇಡ. ನೀನ್ ಹಾಗೇನಾದ್ರೂ ಮಾಡಿದ್ರೆ ನಾಳೆ ದಿನ ನೀನು ಜೈಲ್ಗೆ ಹೋಗ್ಬೇಕಾಗತ್ತೆ. ಪರವಾಗಿಲ್ಲ ಅಣ್ಣ, ನಮ್ಮ ಮನೆಯವರು ನೆಮ್ಮದಿಯಾಗಿರ್ತಾರೆ, ಸಂತೋಷವಾಗಿರ್ತಾರೆ ಅಂದ್ರೆ ನಾನು ಜೈಲಿಗೆ ಹೋಗೋಕ್ಕೂ ಸಿದ್ಧ. ನನ್ನ ಕೊನೆ ಉಸಿರಿರೋವರೆಗೂ ನಾನು ಜೈಲಲ್ಲಿ ಬೇಕಾದ್ರೂ ಕೊಳಿತೀನಿ. ಆದ್ರೆ ಈ ಮನೆ ನೆಮ್ಮದಿನ ಕಾಪಾಡ್ಕೋತೀನಿ ಅಣ್ಣ. ಅದು ಹೇಗೋ ಸಾಧ್ಯ? ನೀನು ಜೈಲಲ್ಲಿದ್ರೆ ಈ ಮನೆಯವರೆಲ್ಲ ನೆಮ್ಮದಿಯಾಗಿರೋದಕ್ಕೆ ಹೇಗೆ ಸಾಧ್ಯ? ಆ ಶಾರ್ವರಿ ಮೇಲೆ ನಮಗಿರೋದು ದ್ವೇಷ, ಆದ್ರೆ ನಿನ್ನ ಮೇಲೆ ನನಗಿರೋದು ಪ್ರೀತಿ. ದ್ವೇಷನ ಹಿಡಿದಿಟ್ಕೊಂಡು ಹೇಗೋ ಬದುಕ್ಬೋದು, ಆದ್ರೆ ಪ್ರೀತಿನ ಕಳ್ಕೊಂಡು ಬದುಕಿರೋದಕ್ಕೆ ಹೇಗೆ ಸಾಧ್ಯ? ನಿನ್ಗೇನಾದ್ರೂ ಹಾಗಾದ್ರೆ ನಾನಂತೂ ಅಣ್ಣ ಪ್ಲೀಸ್. ನಿನ್ನ ಬಾಯಿಂದ ಯಾವತ್ತೂ ಸಾಯೋ ಮತ್ತು ಬರ್ಬಾರ್ದಣ್ಣ. ಆಯ್ತು, ನೀನು ಹೇಳ್ದಾಗೆ ಕೇಳ್ತೀನಿ. ನನ್ನಿಂದ ನಿನ್ನ ಮನಸ್ಸಿಗೆ ಬೇಜಾರಾಗಿದ್ರೆ ಕ್ಷಮಿಸ್ಬಿಡೋಣ. ನೋಡು ಮಹೇಶ, ಈಗ ನಾನಾಗ್ಲಿ ನೀನಾಗ್ಲಿ ಎಲ್ಲ ನಿರ್ಧಾರ ತುಂಬ ಎಚ್ಚರಿಕೆಯಿಂದ ತಗೋಬೇಕು. ನಾವು ತಗೊಳ್ಳೋ ಒಂದು ತಪ್ಪು ನಿರ್ಧಾರ ನಮ್ಮ ಮಕ್ಕಳ ಸಂತೋಷನ ಕಿತ್ಕೋಬಹುದು. ನಾವೀಗ ನಮ್ಮ ಮಕ್ಕಳಿಗೆ ಬೆಂಗಾವಲಾಗಿರಬೇಕು. ಸಮಾಧಾನ ಮಾಡ್ಕೊ. ಸಂಧ್ಯಾ, ನೀನು ಇನ್ನು ಮುಂದೆ ಯಾವ ಕೆಟ್ಟ ಯೋಚನೆಗಳು ಮಾಡಬಾರ್ದು. ಹಳೆದನ್ನೆಲ್ಲ ಮರೆತುಬಿಟ್ಟು ಧೈರ್ಯವಾಗಿರು. ನೀನು ಇನ್ನೂ 2 ದಿನ ಇಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲಿರೋಕ್ಕೇನು ತೊಂದರೆ ಇಲ್ಲ, ಆದರೆ ಮನೇಲಿ ಇವಳನ್ನ ನೋಡಬೇಕು ಅಂತ ತುದಿಗಾಲಲ್ಲಿ ಕಾಯ್ತಾ ಇದ್ದಾರೆ. ಆಯಿತು, ಅದಕ್ಕೇನಂತೆ? ಅವ್ರನ್ನೂ ಇಲ್ಲಿ ಕರ್ಕೊಂಬಂದ್ರಾಯ್ತು. ಎಲ್ಲರೂ ಇಲ್ಲೇ ಒಟ್ಟಿಗೆ ಖುಷಿಯಾಗಿರ್ಬೋದಲ್ಲ. ಇಲ್ಲಪ್ಪ, ಅದೆಲ್ಲ ಏನೂ ಬೇಡ. ನನಗೂ ಆ ಮನೆ ನೋಡಬೇಕು, ಆ ಮನೆಗೆ ಹೋಗಬೇಕು ಅನ್ನಿಸ್ತಿದೆ. ನಾನು ಹೋಗಿ ಬರ್ತೀನಿ. ಆಯಿತು ಸಂಧ್ಯಾ, ನೀನು ಎಲ್ಲೇ ಇದ್ರೂ ನಗ್ನಗ್ತಾ ಸಂತೋಷವಾಗಿರು. ಸರಿಯಪ್ಪ, ಬರ್ತೀನಿ. ನಿಮ್ಮ ಆಶೀರ್ವಾದದಿಂದನೇ ನಾನು ಇವತ್ತು ಬದುಕು ಬಂದಿದ್ದೀನಿ. ಅಣ್ಣಂದ್ರು ಹಾರೈಕೆ, ನಿಮ್ಮೆಲ್ಲರೂ ಪ್ರೀತಿ, ಹಾಗೆ ನಿಮ್ಮ ಆಶೀರ್ವಾದ ಯಾವತ್ತಿಗೂ ನನಗೆ ಶ್ರೀರಕ್ಷೆ ಆಗಿರುತ್ತೆ.
ಹೋಗಿ ಬರ್ತೀನಿ ಅಭಿ. ಅಣ್ಣ ಹೋಗಿ ಬರ್ತೀನಿ. ಹೋಗ್ಬಾ ಸಂಧ್ಯಾ. ಅದೆಂಥದೇ ಕಷ್ಟ ಬರಲಿ, ಯಾವುದೇ ತೊಂದರೆ ಸಮಸ್ಯೆಗಳು ಬರಲಿ, ನಾವಿದ್ದೀವಿ ಅನ್ನೋದನ್ನ ಮರಿಬೇಡ. ಇಲ್ಲ ಅಣ್ಣ, ಈ ನಿಮ್ಮ ತಂಗಿಗೆ ಇನ್ಯಾವ ಸಮಸ್ಯೆನೂ ಬರಲ್ಲ. ಬರ್ತೀನಿ. ಯಾಕೆ ಬ್ರೋ, ಕೆಲಸ ಮಾಡೋಕ್ಕೆ ಮನಸ್ಸಾಗ್ತಿಲ್ವಾ? ಇಲ್ಲ ಅಭಿ, ಪ್ರಾಜೆಕ್ಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗ್ತಿಲ್ಲ. ತಲೆ ತುಂಬ ಅದೇ ಯೋಚನೆ. ನನಗೂ ಹಾಗೆ ಅನ್ನಿಸ್ತದೆ ಬ್ರೋ. ಅವ್ರು ಯಾವಾಗ ಸಿಗ್ತಾರೆ, ಅವ್ರಿಗೆ ಯಾವಾಗ ಶಿಕ್ಷೆ ಆಗುತ್ತೆ ಅನ್ನೋದು ಚಿಂತೆ ಆಗೋಗಿದೆ. ನೀವು ಹೀಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಆಗೋ ಕೆಲಸಗಳಾಗಲ್ಲ. ಶಾರ್ವರಿನ ಹಿಡಿಬೇಕು ಅಂತ ಅಂದ್ಕೊಂಡಿರೋದು ನಮ್ಮ ಗುರಿ. ಹಾಗೆಯೇ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡೋರನ್ನ ಕಾಪಾಡೋದು ಕೂಡ ನಮ್ಮ ಕರ್ತವ್ಯ. ನಮ್ಮ ಮನೇಲಿರೋ ಸಮಸ್ಯೆಗಳಿಂದ ನಮ್ಮ ಕಂಪನಿಗೆ ತೊಂದರೆ ಆಗಬಾರ್ದು. ನಾವು ಹೀಗೆ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ರೆ ನಮ್ಮ ಕಂಪನಿ ಎಂಪ್ಲಾಯೀಸ್ ಎಲ್ಲ ಕಂಗಾಲಾಗ್ತಾರೆ. ಆಫೀಸ್ ಕೆಲಸಗಳಾಗಲಿ, ಕೆಫೆ ಕೆಲಸಗಳಾಗಲಿ ನಿಂತರೆ ನಮ್ಮನ್ನೇ ನಂಬ್ಕೊಂಡಿರೋ ಎಂಪ್ಲಾಯೀಸ್ ಹೊಟ್ಟೆ ಮೇಲೆ ನಾವೇ ಹೊಡೆದಾಗತ್ತೆ. ನೋಡಿ, ನಾವು ಬೆಳಿಬೇಕು, ನಮ್ಮ ಜೊತೆ ಕೆಲಸ ಮಾಡೋರು ಕೂಡ ಬೆಳಿಬೇಕು. ನಮ್ಮನೆ ಸಮಸ್ಯೆಯಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು. ನಿನ್ನ ಮಾತೆಲ್ಲ ನಿಜಾನೇ ಅಣ್ಣ, ಆದರೆ ಕೆಲಸ ಮಾಡಕ್ಕೆ ಮನಸ್ಸಿರ್ಬೇಕಲ್ವಾ? ಮನಸ್ಸು ಇಷ್ಟೆಲ್ಲ ಹಾಳಾಗಿರೋವಾಗ ಕೆಲಸದ ಕಡೆ ಗಮನ ಕೊಡೋದಕ್ಕೆ ಹೇಗೆ ಸಾಧ್ಯ? ತಲೆನೇ ಓಡಲ್ಲ. ನೀವೆಲ್ಲರೂ ಈ ರೀತಿ ಮಾತಾಡೋ ಅಗತ್ಯ ಏನಿದೆ? ಮನ್ ಸರಿ ಇಲ್ದಲೇ ಇದ್ದಾಗ ಕೆಲಸ ಮಾಡೋಕ್ಕಾಗಲ್ಲ. ಇಂಥ ಟೈಮಲ್ಲಿ ನೀವೆಲ್ಲರೂ ಒಂದು ಆಟ ಆಡಿ, ಮನ್ಸು ಹಗುರ ಆದಮೇಲೆ ಮತ್ತೆ ಕೆಲಸದ ಕಡೆ ಗಮನ ಕೊಡಿ. ಹಾಂ, ಈ ಐಡಿಯಾ ಚೆನ್ನಾಗಿದೆ ಬ್ರೋ. ಡ್ಯಾಡ್, ನಾವೇನಾದರೂ ಗೇಮ್ ಆಡೋಣ? ಕ್ಯಾರಮ್ ಬೋರ್ಡ್ ಆಡೋಣ? ಕ್ಯಾರಮ್ಮ ಇಂಥ ಪರಿಸ್ಥಿತಿಯಲ್ಲಿ? ಇಲ್ಲವೇ, ದೀಪಿಕಾ ಹೇಳ್ತಿರೋದು ಸರಿಯಾಗಿದೆ. ನಾವು ದೊಡ್ಡವರಾಗ್ತಾ ಇದ್ದಾಗೆ ನಮ್ಮಲ್ಲಿರೋ ಮುಗ್ಧತೆನ ಕಳ್ಕೊಂಡ್ಬಿಡ್ತೀವಿ. ಈಗ ಮಕ್ಕಳನ್ನ ನೋಡು, ಎಷ್ಟೇ ನೋವಾಗಲಿ, ಎಷ್ಟೇ ಕಷ್ಟ ಆಗಲಿ, ಏನಾದರೂ ಆಟ ಆಡೋದಕ್ಕೆ ಸಿಕ್ಬಿಟ್ರೆ ಹಾಗೆ ಖುಷಿ ಪಟ್ಬಿಡ್ತಾರೆ. ಮಕ್ಕಳಿಂದ ಕಲಿಯೋದು ತುಂಬ ಇದೆ. ನಾವೆಲ್ಲ ಈಗ ಮಕ್ಕಳಾಗಬೇಕು, ನಗಬೇಕು, ನಲಿಬೇಕು. ಆಗ ಮನಸ್ಸು ಹಗುರ ಆಗತ್ತೆ, ಮಾಡೋ ಕೆಲಸಕ್ಕೆ ಆಸಕ್ತಿ ಬರುತ್ತೆ. ಸರಿ ಸರಿ ಅಣ್ಣ, ಹಾಗಾದ್ರೆ ಆಟ ಶುರು ಮಾಡೇ ಬಿಡೋಣ. ಸರಿ, ನೀವೆಲ್ಲರೂ ಆಡ್ತೀರಿ, ನಾನು ಜ್ಯೂಸ್ ತೊಗೊಂಬರ್ತೀನಿ.